श्रीशैलेशपतिशाखिलपूर्णगुणैकदेहं निर्दोषमप्यदमप्यखिलैस्वाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम। तपस्वाध्याय शुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम्। श्रीगुरुभ्यो नमः। हरि ओಂ। 17ನೇ ಅಧ್ಯಾಯದ 3ನೇ ಶ್ಲೋಕ ಆಗಬೇಕಿದೆ. ಯಾರು ಅರ್ಜುನ ಕೇಳಿದ ಪ್ರಶ್ನೆ, ಯಾರು ಶಾಸ್ತ್ರದ ಜ್ಞಾನವೇ ಅವರಿಗೆ ಗೊತ್ತಿಲ್ಲ, ಅಂಥವರು ಶ್ರದ್ಧೆಯಿಂದಾಗಿ ಕರ್ಮಗಳನ್ನು ಮಾಡಿದಾಗ ಅವರ ಒಂದು ಕರ್ಮ ಸಾತ್ವಿಕವೋ ರಾಜಸವೋ ತಾಮಸವೋ ಅಂತ ಕೇಳಿದಾಗ ಶ್ರದ್ಧೆಯಲ್ಲಿಯೇನೇ 3 ವಿಧವಾದದ್ದಪ್ಪ ಅಂತ ಕೃಷ್ಣ ಹೇಳ್ತಾ ಬಂದ. ಅದು ಆಯಾಯ ಜೀವಿಗಳ ಸ್ವರೂಪಭೂತವಾದದ್ದು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಬರ್ತಾ ಇದ್ದಾನೀಗ. ಈಗ ನೋಡಿ 3ನೇ ಶ್ಲೋಕ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಶ್ರದ್ಧಾಮಯೋಯಂ ಪುರುಷೋ ಯೋ ಯಚ್ಛ್ರದ್ಧಃ ಸ ಏವ ಸಃ. ಎಲ್ಲ ಜೀವರಾಶಿಗಳು ಅವರವರ ಸ್ವರೂಪ ಯೋಗ್ಯತೆಯ ತಕ್ಕ ಹಾಗೆ ಅವರವರ ಶ್ರದ್ಧೆ ಇರ್ತದಪ್ಪ. ಜೀವನು ಶ್ರದ್ಧಾ ಸ್ವರೂಪನೇ. ಅವರ ಯೋಗ್ಯತೆಗೆ ಅನುಗುಣವಾಗಿ ಅವರು ಯಾವ ರೀತಿಯ ಶ್ರದ್ಧೆಯನ್ನು ಹೊಂದಿರುತ್ತಾರೋ ಆ ರೀತಿಯ ಸ್ವಭಾವದವನಾಗಿರ್ತಾನವನು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಇಷ್ಟೇ ಇದರ ತಾತ್ಪರ್ಯ, ಅಷ್ಟು ವಿಶೇಷ ಏನಿಲ್ಲ. ಹಿಂದಿನ ಶ್ಲೋಕ ಇದರ ಶ್ಲೋಕಕ್ಕೆ ಅಷ್ಟು ವಿಶೇಷ ಇಲ್ಲ. ಅರ್ಥ ಬರ್ಕೊಳ್ಳಿ. ಸರ್ವಸ್ಯ ಎಲ್ಲ ಜೀವರಾಶಿಗಳ ಶ್ರದ್ಧಾ ಶ್ರದ್ಧೆಯು ಸತ್ವಾನುರೂಪಾ ಭವತಿ. ಸತ್ವಾನುರೂಪಾ ಭವತಿ, ಅವರ ಸ್ವರೂಪ ಯೋಗ್ಯತೆಗೆ ಅನುಗುಣವಾಗಿ ಇರುವುದು. ಅವರ ಸ್ವರೂಪ ಯೋಗ್ಯತೆಗೆ ಅನುಗುಣವಾಗಿ ಇರುವುದು. ಭಾರತ ಎಲೆಯ ಅರ್ಜುನನೇ, ಅಯಂ ಪುರುಷಃ, ಈ ಜೀವನು ಅಯಂ ಪುರುಷಃ, ಈ ಜೀವನು ಶ್ರದ್ಧಾಮಯ, ಶ್ರದ್ಧಾ ಸ್ವರೂಪನು. ನೋಡ್ರಿ, ಇದು ಎಲ್ಲಿ ಬಂದಿದೆ? ಶ್ರದ್ಧಾಮಯ, ಈ ರೀತಿ ಶಬ್ದಗಳು ಎಲ್ಲಿ ಬಂದಿದೆ?
ಪುರುಷರಿಗೆ ವಿಶೇಷ. ಅನ್ನಮಯ, ಆನಂದಮಯ, ಪ್ರಾಣಮಯ, ಮನೋಮಯ. ಬ್ರಹ್ಮಸೂತ್ರದಲ್ಲ ಸರ್. ಬ್ರಹ್ಮಸೂತ್ರ, ಇನ್ನೊಂದು ಇದು ತೈತ್ರಿಯ ಉಪನಿಷತ್. ಬ್ರಹ್ಮಸೂತ್ರಕ್ಕೆ ನಿಲ್ಲಿಸಿ. ಇದು ಶಿಕ್ಷಾವಳಿಲಿ ಬರುತ್ತಲ್ಲ, ಪ್ರಮದಿತವ್ಯಂ ಭ್ರಮದಿತವ್ಯಂ. ಶಿಕ್ಷಾವಳಿಯಲ್ಲಿ ಬರುತ್ತೆ. ಹೌದು. ಅಯಂ ಪುರುಷಃ, ಈ ಜೀವನು ಶ್ರದ್ಧಾಮಯ, ಶ್ರದ್ಧಾ ಸ್ವರೂಪನು. ಯಹ ಯಚ್ಛ್ರದ್ಧಃ, ಯಹ ಯಚ್ಛ್ರದ್ಧಃ, ಯಾವ ರೀತಿಯ ಶ್ರದ್ಧೆಯನ್ನು ಯಾರು ಹೊಂದಿರುವನೋ, ಯಾವ ರೀತಿಯ ಶ್ರದ್ಧೆಯನ್ನು ಯಾರು ಹೊಂದಿರುವನೋ ಸ ಏವ ಸಹ, ಅವನು ಅದೇ ಸ್ವಭಾವದವನಾಗಿರುತ್ತಾನೆ. ಪ್ರಶ್ನೆ ಇದ್ರೆ ಕೇಳಿ. ಅವ್ರಿಗೆ ನಮ್ಮ ಎಲ್ಲ ಇದು ವಾದರಾಜರದ್ದು ಶುರು ಮಾಡಿದ ಕೆಲಸ ನೆನ್ನೆ. ಅದೇ ಪ್ರಶ್ನೆ ಇವತ್ತುನು. ಏನಂದ್ರೆ ನಾವೆಲ್ಲ ರಾಜಸರು, ನಾವು ಪಾದ ಧೂಳಿ ಅಂತ ನಮ್ಗೆ ಗೊತ್ತು. ಮಧ್ವರು ಬಂದ್ರವರು. ಏನ್ ಪ್ರಶ್ನೆ ಅಂದ್ರೆ, ನಾವು ಏನು ಇಲ್ಲ ಅಂತ ಗೊತ್ತು. ಬನ್ನಿ ಬನ್ನಿ ಬನ್ನಿ, ನೀವು ಬನ್ನಿ. ಏನ್ ಪ್ರಶ್ನೆ ಅಂದ್ರೆ, ನಾವು ಸಾಧನೆ ಮಾಡ್ಕೊಂಡು ನಮ್ದು ಯೋಗ್ಯತೆ ಇಂಪ್ರೂವ್ ಮಾಡ್ಕೋಬಹುದಾ ಅಂತ. ಯಾಕೆ ನಾವ್ ಏನು ಇಲ್ಲ ಅಂತ ಗೊತ್ತು, ಅದಬರಂತೂ ಅಲ್ಲ, ಎಲ್ಲೋ ಮಧ್ಯ, ಎಲ್ಲೋ ರಾಜಸ್ಥಾನ ಇಲ್ಲ. ಸೊ ಅದಲ್ಲಿ ನಮ್ದು ಅವಶ್ಯ ಮಾಡ್ಕೊಳ್ಬಹುದು, ಅದರಲ್ಲಿ ಎರಡು ಮಾತೇ ಇಲ್ಲ. ಧನ್ಯವಾದ. ಮಾಡ್ಕೊಳ್ಬಹುದು. ಈಗ ಒಂದು ಬೀಜ, ಅದನ್ನ ಸಂಸ್ಕರಿಸಿ ಭೂಮಿಯಲ್ಲಿ ಹಾಕಿದಾಗ ಬೇಗ ಅಂಕುರವಾಗಿ ಫಲವನ್ನು ಕೊಡುತ್ತೆ. ಸಾಧಾರಣ ಬೀಜವನ್ನೇ ಹಾಕಿದ್ರೆ ಅಷ್ಟು ಬೇಗ ಅದು ಅಂಕುರ ಹೊಡೆಯೋದಿಲ್ಲ. ಒಂದು ಇಷ್ಟು ದಿನ ಗೋಮಯ ಗೋಮೂತ್ರಗಳಲ್ಲಿ ಆ ಬೀಜವನ್ನು ಇಡಬೇಕು ಅಂತ ಇದೆ. ಅದಕ್ಕೆ ಆ ಇಟ್ಟಂತಹ ಬೀಜವನ್ನು ಸ್ವಲ್ಪ ಬಿಸಿಲಲ್ಲಿ ಇಡಬೇಕು. ಆವಾಗ ಅದು ಸಂಸ್ಕಾರದಿಂದ ಕೂಡುತ್ತೆ ಆ ಬೀಜ. ಆವಾಗ ಅದನ್ನ ಮಣ್ಣಲ್ಲಿ ಹಾಕಿದಾಗ ಬೇಗ ಮೊಳಕೆ ಹೊಡೆದು ಬೇಗ ಫಲವನ್ನು ಕೊಡುತ್ತೆ. ಹಾಗೆ ನಾವು ಅಷ್ಟೆ, ಎಷ್ಟು ಸಾಧನೆ ಮಾಡ್ತೇವೋ ಅಷ್ಟು ನಾವು ಯೋಗ್ಯತೆಯನ್ನು ಜಾಸ್ತಿ ಆಗತ್ತೆ. ಸರಿ ಆಚಾರ್ಯ. ಇಲ್ಲಿ ಮುಂದೆ ಹೇಳ್ತಾ ಇದ್ದಾನೆ, ಯಾರು ಸಾತ್ವಿಕವಾದ ಶ್ರದ್ಧೆಯನ್ನು ಹೊಂದಿದವರು, ರಾಜಸವಾದ ಶ್ರದ್ಧೆಯನ್ನು ಹೊಂದಿದವರು ಹೇಗೆ ಕಂಡುಹಿಡಿಯೋದು? ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ತಾಮಸ ರಾಜಸಾಃ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಇಲ್ಲಿ ಯಾರು ಸಾತ್ವಿಕರು ಅಂತಂದ್ರೆ, ಯಾರು ದೇವತೆಗಳನ್ನ ಆರಾಧನೆ ಮಾಡುತ್ತಾರೋ ಅವರು ಸಾತ್ವಿಕವಾದ ಶ್ರದ್ಧೆ ಉಳ್ಳವರು.
ಯಾರು ಯಕ್ಷರನ್ನ ರಾಕ್ಷಸರನ್ನ ಆರಾಧನೆ ಮಾಡ್ತಾರೋ ಅವರು ರಾಜಸರು. ಯಾರು ಭೂತ ಪ್ರೇತಗಳನ್ನ ಆರಾಧನೆ ಮಾಡ್ತಾರೋ ಅವರು ತಾಮಸ. ಈಗೆಲ್ಲ ಆರಾಧನೆಗಳಿದೆನಾ? ಹೌದು, ಇದೆ. ಈ ಭೂತ ಪ್ರೇತಗಳೆಲ್ಲ ಅದರ ಆರಾಧನೆಗಳೆಲ್ಲ ಇದೆ. ಕಾಶಿ, ಉತ್ತರ ಭಾರತದಲ್ಲೆಲ್ಲ ಬಹಳ. ಕೆಲವೊಂದು ಆತ್ಮಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ. ಕೆಲವೊಂದು ವಿದ್ಯೆಗಳೆಲ್ಲ ಇದೆ. ಕರ್ಣಪಿಶಾಚಿನಿ ಅಂತ ವಿದ್ಯೆ ಕೇಳಿದ್ದೀರಾ? ಅದರ ಬಗ್ಗೆ ಏನಾದರೂ ಯಾರಾದರೂ ಸ್ವಲ್ಪ ಆದರೂ? ಮಾಟ ಮದ್ದು ಮಾಡ್ತಾರಲ್ಲ ಅವರು. ಅದು ಆಯಿತು. ಕೆಲವೊಬ್ರು ಜ್ಯೋತಿಷ್ಯರು ಕೂಡ ಈ ಒಂದು ವಿದ್ಯೆನ ಕಲಿತಿರ್ತಾರೆ, ಕರ್ಣಪಿಶಾಚಿನಿ ಅಂತ. ಅವರಿಗೆ ಅವರು ನಿಜವಾದ ಜ್ಯೋತಿಷ್ಯವನ್ನು ಕಲಿತಿರೋದಿಲ್ಲ, ಒಂದು ಆತ್ಮವನ್ನ ದಿಗ್ಬಂಧನ ಮಾಡಿ ಇಟ್ಕೊಂಡಿರ್ತಾರೆ. ಅವರು ಆ ಆತ್ಮ ಹೋಗಿ ಯಾರು ಬಂದಿರ್ತಾರೋ ಜ್ಯೋತಿಷ್ಯವನ್ನ ಕೇಳಲಿಕ್ಕೆ, ಅವರ ಮನಸ್ಸಿನಲ್ಲಿ ಹೋಗಿ ಅವರ ಒಳಗಡೆ ಹೋಗಿ ಏನೇನು ಅವರವರ ಹಿನ್ನೆಲೆ ಏನು ಅಂತ ತಿಳಿದುಕೊಂಡು ಬಂದು ಇವರ ಕಿವಿಯಲ್ಲಿ ಗುಟ್ಟಾಗಿ ಹೇಳುತ್ತಂತೆ, ಕರ್ಣಪಿಶಾಚಿನಿ ಅಂತ. ಈ ರೀತಿ ಅವರೆಲ್ಲ ತಾಮಸರು, ಅವರೆಲ್ಲ ಸರಿನಾ, ಭೂತ ಪ್ರೇತಗಳ ಆರಾಧನೆ ಮಾಡುವಂಥವರು. ಹೀಗೆಲ್ಲ ಇದೆ. ಆದ್ದರಿಂದ ಯಾರು ದೇವತೆಗಳನ್ನ ಆರಾಧನೆ ಮಾಡ್ತಾರೋ ಅವರು ಸಾತ್ವಿಕರು. ಯಕ್ಷ ರಾಕ್ಷಸರನ್ನ ಯಾರು ಆರಾಧನೆ ಮಾಡ್ತಾರೋ, ಇನ್ನೂ ರಾವಣನ ಗುಡಿ ಇದೆ ಶ್ರೀಲಂಕಾದಲ್ಲಿ. ಇಲ್ಲಿ ಮೈಸೂರಲ್ಲಿ ಮಾಡ್ತಾರಲ್ಲ ಮಹಿಷಾಸುರ ಪೂಜೆ ಅಂತ ಅದೊಂದು ನಡೀತಾ ಇದೆಯಲ್ಲ, ಅದು ದಸರಾ ಮುಂದೆ ಅದು ಹಾಗೆ ಆಗುತ್ತಾ? ಮಹಿಷಾಸುರ ದಸರಾ ಅಂತ ಅಂತಾರಲ್ಲ. ಮಹಿಷಾಸುರನ ಆರಾಧನೆಯನ್ನೇ ಮಾಡ್ತಾರೆ. ನನಗೆ ಅದರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಪೇಪರ್ನಲ್ಲಿ ಬರುತ್ತೆ ದಸರಾ ಮಹಿಷಾಸುರನನ್ನ ಮುಂದೆ. ಅಲ್ಲಿ ಪೂಜೆ ಮಾಡೋದು ಎದಕ್ಕೆ ಅಂತಂದ್ರೆ ಅವಳಿಂದ ಹತನಾದ ಅಂತ ಇರಬೇಕು. ಓಕೆ. ಹಾಗಿರ್ಬೇಕು. ಆಚಾರಿ ಉಡುಪಿ ಕಡೆ ಎಲ್ಲ ಮಾಡ್ತಾರಲ್ಲ, ಕೋಲ, ಭೂತಕೋಲ ಅಂತ. ಆ ಭೂತಕೋಲ, ಆಮೇಲೆ ನಾನು ಅದೇ ಯಕ್ಷಗಾನ, ಹೇಳೋದು ಆಮೇಲೆ ನೋಡ್ತೀನಿ. ಅಣ್ಣಪ್ಪ ಭೂತ ಅಂತ ಅಲ್ಲೇ ಇದೆಲ್ಲಿ ಹೌದು. ಧರ್ಮಸ್ಥಳದಲ್ಲಿ ಇದಲ್ಲ ಅಣ್ಣಪ್ಪ ಭೂತ, ಹೋಗಿ ನೋಡ್ಕೊಂಡ್ ಹೌದು, ಬಂದಿದೀವಿ. ಹೌದು. ದೈವಾರಾಧನೆ ಅವರು ಅವೆಲ್ಲ ಕೆಟ್ಟವರಲ್ಲ, ದೈವಾರಾಧನೆ ಅಲ್ಲ, ಅವೆಲ್ಲ ಭೂತಕೋಲಗಳೆಲ್ಲ ಅವು ಸ್ವಲ್ಪ ತಾಮಸವೇ ಅಂತ ಕಾಣಿಸುತ್ತೆ. ಹಂಗ ಹೇಳ್ತೀರಾ? ಅದೇ ಭೂತಕೋಲ ಅವಕ್ಕೆಲ್ಲವೂ ಕೂಡ ಹಿಂದಿನ ಮುಂದಿನ ಎಲ್ಲದ ಜ್ಞಾನವೂ ಕೂಡ ಅವುಗಳಿಗೆ ಇರ್ತದೆ. ಮುಂದೆ ಬಂದಂತಹ ವ್ಯಕ್ತಿಗೆ ಏನೇನಾಗತ್ತೆ ಅನ್ನೋದು ಎಲ್ಲವೂ ಕೂಡ ಸತ್ಯವನ್ನ ಹೇಳ್ತವೆ. ಹಾ, ಅವು ಸ್ವಲ್ಪ ತಾಮಸದಲ್ಲಿಯೇ ಸೇರ್ಪಡುವಂಥದ್ದು. ಅಲ್ಲಿ ಭೂತಕೋಲದಲ್ಲಿ ಅದು ಉಡುಪಿಯ ಆ ಒಂದು ಪ್ರಾಂತ್ಯದವರಿಗೆಲ್ಲ ಗೊತ್ತಿರಬೇಕು. ಅವರು ಅವುಗಳು ನಮ್ಮಲ್ಲಿ ಉಂಟು ಆಚಾರ್ಯ. ಬ್ರಾಹ್ಮಣರಿಗೆ ಅವೆಲ್ಲ ವಿಶೇಷವಾದ ಸ್ಥಾನವನ್ನು ಕೊಡುತ್ತೆ. ಸ್ವಲ್ಪ ಇದೆ. ವರ್ಷ ಯಾವುದೇ ಪ್ರತಿ ಒಂದು ಕೋಲ ಕೋಲ ಆಗ್ತದೆ. ಮಾಡಬೇಕಾದ್ರೂ ಯಾವುದೇ ಕೋಲ ಮಾಡಬೇಕಾದ್ರೂ ಅಲ್ಲಿ ಬ್ರಾಹ್ಮಣರ ಉಪಸ್ಥಿತಿ ಇರಲೇಬೇಕು. ಹೌದು. ಅವರ ಒಂದು ಹೌದು. ಅನುಜ್ಞೆಯನ್ನು ಹೌದು, ತಗೊಂಡೇನೆ ಹೌದು. ಮುಂದೆ ಮಾಡೋದು ಅವೆಲ್ಲ. ಹ್ಮ್. ಹೌದು ಆಚಾರ್ಯ, ನಾವು ವರ್ಷ ಮಾಡ್ತೇವೆ ಕೋಲ. 7 ಭೂತ ಉಂಟು. ಆ ಆಮೇಲೆ ನಿಮ್ ಮನೆ ನಿಮ್ ಊರ ಹತ್ರನೇ ಇದಲ್ಲ ಭೂತರಾಜರು, ಸೋದೆ. ಸಿರಸಿ ಸೌದೆ ಅದು ಬೇರೆ. ಸೌದೆ ಅದು ಬೇರೆ, ಅದು ಬೇರೆ. ಭೂತರಾಜರು ಬೇರೆ. ಅಲ್ಲ, ಇದು ಚೌಡಿ ಅದು ಬಿಡೋದು ಸೋದೆ, ಅಂತಾರಲ್ಲ, ಅದು ಕೂಡ ಅದೇ ಅಲ್ವೇ ಆಚಾರ್ಯ? ಸೋದೆ ಮಠ, ಸೋದೆ ಮಠ. ಸೋದೆ ಮಠ. ಚೌಡಿ ಬಿಡೋದು ಏನದು? ಅಲ್ಲ, ಚೌಡಿ ಅಂತ ಬಿಡ್ತಾರೆ. ಇವಾಗ ನಮ್ದು ತೋಟ ಇದೆ, ಹ್ಮ್ ನಾವು ತೋಟದಿಂದ ದೂರ ಇದ್ದೀವಿ, ನೋಡ್ಕೊಳಕ್ಕೆ ಆಗಲ್ಲ. ಹ್ಮ್ ಅವ್ರು ಚೌಡಿ ಅಂತ ಬಿಡ್ತಾರೆ. ಹಾ ಅದಕ್ಕೆ ಅದು ಕಾಯತ್ತೆ. ವಾಚ್ಮ್ಯಾನ್ ಬೇರೆಯವ್ರು ಬರ್ದಂಗೆ ಕಾಯತ್ತೆ. ಓ ಇದು ಕೂಡ ಇದೆ. ಇದು ಭೂತಾರಾಧನೆದಲ್ಲೇ ಬರುತ್ತೆ. ಓಹೋ. ನಾವ್ ಇಲ್ಲಿದ್ದೇ ಆರಾಮಾಗಿರ್ಬೋದು, ಯಾರು ಬರಲ್ಲ ಅಲ್ಲಿಗೆ. ಚೌಡಿ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ರೆ ಬರೋದೇ ಇಲ್ಲ ಯಾರುವೆ. ಉಡುಪಿ ಕಡೆ ಜಾಸ್ತಿ ಇದೆಲ್ಲ. ನೋಡಿದ್ರ, ಬಂತು ನೋಡಿ ನಮ್ಮ ಉಡುಪಿ ಊರಲ್ಲಿ ಅವ್ರದ್ದು ಮಾತು. ನಮ್ಮ ಮನೆಯಲ್ಲಿಯೇ ಉಂಟು. ಚೌಡಿ ಹಾ. ಬಿಡೋದು ಉಂಟಾ? ಸಂಪ್ರದಾಯ ಉಂಟಾ? ಇಲ್ಲ, ಅದೆಲ್ಲ ಇಲ್ಲ. ಭೂತ ಕೋಲ ಮಾತ್ರ ಆಗುದು. ಭೂತಕೋಲ ಅವೆಲ್ಲ ಉಂಟು. ಚಾಮುಂಡಿ ಉಂಟು, ಕೋಲ. ಚಾಮುಂಡಿ ಉಂಟು, ರಕ್ತೇಶ್ವರಿ ಉಂಟು, ಪಂಜುರುಳಿ, ನಂದಿಕೋಣ, ಹೌದೌದು. ಮತ್ತೆ ನೀಚ, ಬಬ್ಬರಿಯ. ಹ್ಮ್ ಹ್ಮ್.
ಇಷ್ಟು ಈಗೆಲ್ಲ ಉಂಟು. ಫಿಲಿಂ ಬಂದಿರೋದೆಲ್ಲ ಅದ್ರ ಮೇಲೆ ಬರ್ತಾ ಇದೆಯಲ್ಲ. ಹೌದು, ಕಾಂತಾರ. ಹೌದು. ಹೌದು. ಇಲ್ಲೇ ಆದ್ರಿಂದ ಇನ್ನೊಂದು ತಳ್ವಕಾರ ಉಪನಿಷತ್ ಕೇನೋಪನಿಷತ್ನಲ್ಲೂ ಹಾ. ಯಕ್ಷರು ಅಂತ ಬರ್ತಾರೆ. ಯಕ್ಷರು ಎಲ್ಲ ಯಕ್ಷರು ಕೆಟ್ಟೋರಲ್ಲ. ಹೌದು 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 ಹೌದು. ಯಕ್ಷರು ಎಲ್ಲ ಇದು ನೇಚರ್ ವರ್ಷಿಪ್, ಗಿಡ ಮರ ಭೂಮಿ ಪರ್ವತ. ಸೊ ಹೌದು. ಎಲ್ಲಾರು ಕೆಟ್ಟೋರಲ್ಲ, ಕೆಟ್ಟರು ಅದರಲ್ಲೂ ಒಂದ್ ಜಾತಿ ಇರುತ್ತೆ, ಅದು ಕೆಟ್ಟ ಜಾತಿ. ಈಗ ಮನುಷ್ಯರಿದ್ದ ಹಾಗೆ ಅದೊಂದು ಜಾತಿ ಅಷ್ಟೇ. ಹ್ಮ್. ಮನುಷ್ಯರಲ್ಲಿ ಎಲ್ಲರೂ ಒಳ್ಳೆಯವರು ಇರ್ತಾರೆ ಅಂತ ಹೇಳಕ್ ಆಗೋದಿಲ್ಲ. ಹೌದೌದು. ಹಾಗೆ ನಾವಿದ್ದೀವಿ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಹಾಗೆ ಯಕ್ಷರಲ್ಲಿ ನೋಡಿ, ರಾಕ್ಷಸರಲ್ಲಿ ಎಲ್ಲರೂ ಕೆಟ್ಟವರು ಇರ್ತಾರೆ ಅಂತ ಹೇಳಿಕ್ ಆಗೋದಿಲ್ಲ. ಪ್ರಹ್ಲಾದ, ಬಲಿಚಕ್ರವರ್ತಿ, ವಿಭೀಷಣ. ಹೌದಾ, ವಿಭೀಷಣ. ವಿಭೀಷಣ, ವಿಭೀಷಣ. ಹೌದಾ, ಹೀಗೆಲ್ಲ ಇದ್ದೇ ಇರ್ತಾರೆ. ಆದ್ದರಿಂದ ಅವರ ನೋಡಿ, ರಾಕ್ಷಸ ಜನ್ಮದಲ್ಲಿ ಹುಟ್ಟಿದರೂ ಸಾತ್ವಿಕವಾದ ಸ್ವಭಾವ ಇರೋದ್ರಿಂದ ಅವರು ಒಳ್ಳೆಯವರು. ಜನ್ಮ ರಾಕ್ಷಸ ಜನ್ಮವೇ, ಸ್ವಭಾವ ಮುಖ್ಯ. ನಾವು ಯಕ್ಷರಲ್ಲೇ ಹುಟ್ಟಿ ಅಥವಾ ದೇವತಾ ಸ್ವಭಾವದಲ್ಲೇ ಹುಟ್ಟಿ ನಾವು ನಮ್ಮ ಸ್ವಭಾವ ಸರಿ ಇಲ್ಲದೆ ಹೋದ್ರೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬ್ರಾಹ್ಮಣರಾಗಿ ಹುಟ್ಟಿ ನಾವು ಮನಸ್ಸಿನ ಏನೇನೋ ವಿಚಾರ ಮಾಡಿದ್ರೆ, ಜನ್ಮ ಬ್ರಾಹ್ಮಣ ಅಷ್ಟೇ, ಮಾಡಬಾರ್ದನ್ನೆಲ್ಲ ಮಾಡಿದ್ರೆ ಅಲ್ಲ, ನಾವು ಬ್ರಾಹ್ಮಣರಲ್ಲ ಒಳಗಿಂದ. ಹೀಗೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರವರು ಶ್ರದ್ಧೆಯನ್ನು ಹೊಂದಿರ್ತಾರೆ. ಯಾರು ದೇವತೆಗಳನ್ನು ಆರಾಧನೆ ಮಾಡ್ತಾರೋ ಅವರು ಸಾತ್ವಿಕರು, ಯಾರು ರಾಕ್ಷಸರನ್ನು ಆರಾಧನೆ ಮಾಡ್ತಾರೋ ಅವರು ರಾಜಸರು, ಯಾರು ಭೂತ ಪ್ರೇತಗಳನ್ನು ಆರಾಧನೆ ಮಾಡ್ತಾರೋ ಅವರು ತಾಮಸರು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಒಳ್ಳೆ ಒಂದು ಕ್ವಶನ್ ಇಲ್ಲಿ. ಹಾ, ಈಗ ನಾವು ಪ್ರಹ್ಲಾದ್ ರಾಜನ ಪೂಜೆ ಮಾಡಿದ್ರೆ ಅದನ್ನ ನಾವು ರಾಜಸನ್ ತಗೊಳ್ಬೇಕಾ, ಹೇಗೆ ತಗೋಬೇಕು? ಸಾತ್ವಿಕವೇ ಅದು. ಆ ಸ್ವಭಾವ ಮುಖ್ಯ. ಆ ವ್ಯಕ್ತಿ ಹೇಗಿದ್ದಾನೆ ಅಲ್ಲ, ಯಾವ ಜನ್ಮದಲ್ಲಿದ್ದಾನೆ ಅಂತಲ್ಲ. ಓಕೆ, ಸರಿನಾ? ಪರಮ ಸಾತ್ವಿಕ ಅದು. ಇಲ್ಲ, ಪ್ರಹ್ಲಾದ್ ರಾಜರು ಇವರು ರಾಯರಲ್ಲ. ಹಾ, ಹೌದು ಹೌದು. ಆಮೇಲೆ ರಾಯರು. ರಾಘವೇಂದ್ರ ಅವರೇ, ನಿಮ್ಮ ಹೆಸರಿನಲ್ಲೇ ಇದೆ ಆನ್ಸರ್. ಅದಕ್ಕೆ ಡೌಟ್ ಬಂತು ಮತ್ತೆ. ಸರಿ, ಅರ್ಥ ಬರ್ಕೊಳ್ಳಿ. ಸಾತ್ವಿಕ ಪ್ರಕೃತಿಯವರು ದೇವಾನ್ ಯಜಂತೆ, ದೇವತೆಗಳನ್ನು ಆರಾಧಿಸುತ್ತಾರೆ. ರಾಜಸಾಹ, ರಾಜಸರು ಯಕ್ಷರಕ್ಷಾಂಸಿ, ಯಕ್ಷ ರಾಕ್ಷಸರನ್ನು ಆರಾಧಿಸುತ್ತಾರೆ. ತಾಮಸಾಹ ಜನಾಹ, ತಾಮಸ ಜನರು ಪ್ರೇತಾನ್ ಭೂತಗಣಾಂಶ್ಚ, ಭೂತಪ್ರೇತಗಳ ಗಣವನ್ನೇ ಆರಾಧಿಸುತ್ತಾರೆ. ಮುಂದೆ ಹೋಗೋಣ. ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ
ಕಾಮರಾಗಬಲಾನ್ವಿತಾ. ಶಾಸ್ತ್ರವಿಹಿತವಲ್ಲದ, ವೇದಕ್ಕೆ ಅನುಕೂಲವಲ್ಲದ ಅತ್ಯಂತ ಕಠೋರವಾದ ಕ್ಲೇಶರೂಪವಾದ ತಪಸ್ಸನ್ನು ಮಾಡ್ತಾರೆ. ಯಾವುದಕ್ಕೋಸ್ಕರ? ವಂಚನೆಗೋಸ್ಕರ, ಅಹಂಕಾರಕ್ಕೋಸ್ಕರ, ಅಹಂಕಾರದಿಂದ ದುಷ್ಟ ಕಾಮನೆಗಳನ್ನು ಬಯಸಲಿಕ್ಕೋಸ್ಕರವಾಗಿ, ಅಥವಾ ಅವನು ನಾಶವಾಗಲಿ ಎನ್ನುವಂತಹ ಉದ್ದೇಶದಿಂದಾಗಿ. ಅವರು ಪರಮ ತಾಮಸರು. ಏನಿಲ್ಲ, ಇಂಥವನು ನನಗಿಂತ ಮುಂದೆ ಬಂದಿದ್ದಾನೆ, ಅವನು ಮತ್ತೆ ರಸ್ತೆಗೇ ಬರಬೇಕು ಅಂತ ಮಂತ್ರ ಮಾಡಿಸುವಂಥವರು. ಆ ವ್ಯಕ್ತಿ ಇವರಿಗೆ ಏನೂ ಮಾಡಿರೋದಿಲ್ಲ ರೀ, ಸುಮ್ಮನೆ ಅವನ ಏಳಿಗೆಯನ್ನ ನೋಡಲಾರ್ದೇನೆ ಮಾಡಿಸುವಂಥವ್ರು ಏನಿದ್ದಾರೆ ಅವರು ಪರಮ ತಾಮಸರು. ಮಾಡುವಂಥವನು ಮಾಡಿಸುವಂಥವರು. ಈಗೂ ಇದೆ, ಎಲ್ಲವೂ ಸತ್ಯ ಆಗುತ್ತದು. ಹೀಗೆ ದಂಭದಿಂದ, ವಂಚನೆಯಿಂದ, ಮೋಸದಿಂದ, ಆಸೆಯಿಂದ ಎಲ್ಲ ಬಹಳ ಕಷ್ಟವಾಗತ್ತೆ. ಅವರಿಗೂ ಹೇಳಿರ್ತಾರೆ, ಮಾಡಿಸೋನು ಹೇಳಿರ್ತಾನೆ, ನಿಮಗೂ ಅದರಷ್ಟೇ ಕಷ್ಟವಾಗತ್ತೆ. ಮುಂದೆ ನೋಡೋಣ. ಶತ್ರುಕಾಮಃ ಶೇನೇನ ಯಜೇತ. ಶೇನಯಾಗ ಅಂತ ಇದೆ ನೋಡ್ರಿ, ಅದು ಯಾಗವೇ, ಆದರೆ ಅದನ್ನು ಯಾರೂ ಮಾಡಬಾರದು. ಇದೆ ವೇದದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಒಳ್ಳೆಯದೇ ಬಹಳ ಇರೋದು. ಅಥರ್ವ ವೇದದಲ್ಲಿ ಸಂಪೂರ್ಣ ಇರೋದು ಅದೇ, ಮಾಟ ಮಂತ್ರಗಳೇ ಅದಕ್ಕೆ ಪರಿಹಾರ. ಸಂಪೂರ್ಣ ಅದೇ ಇರೋದು. ಹೀಗೆ ಅದನ್ನು ತಿಳಿದುಕೊಂಡು, ಶೇನಯಾಗ ಅಂದರೆ ಗರುಡ ಯಾಗ, ಶೇನ ಅಂದರೆ ಗೃಧ್ರ, ಗಿಡುಗ. ಇಂತಹ ವ್ಯಕ್ತಿ ಸರ್ವನಾಶ ಹೊಂದಬೇಕು ಅಂತ ಹೇಳಿ ಮಾಡಿದರೆ ಅದು ಆಗತ್ತೆ. ಆದರೆ ಮಾಡಿಸಿದವನಿಗೆ ಅದಕ್ಕಿಂತ 2 ಪಟ್ಟು ಜಾಸ್ತಿ ಆಗತ್ತೆ. ಅಂಥವರೆಲ್ಲರೂ ತಾಮಸರು. ಒಂದು ಪ್ರಶ್ನೆ ಬರುತ್ತೆ ಆಚಾರ್ಯ, ಒಂದೇ ಬರುತ್ತೆ. ಅದಕ್ಕೆ ನಮ್ಮ ತಾಯಿ ಹೇಳೋರು, ನಮ್ಮ ಮರಾಠಿನಲ್ಲಿ ನೀವು ಬಾರ್ಡರ್ ನಿಮ್ಗೆ ಕೇಳಿರ್ಬೋದು. ಕಾವಳ ಅಂದ್ರೆ ಕಾಗೆ, ಕಾವಳಾಚ ಶಾಪೇನಿ ಗಾಯಿ ಮರತ್ ನಾಹಿ. ಅಂದ್ರೆ ಕಾಗೆ ಕೊಟ್ಟಿದ ಶಾಪದಿಂದ ಹಸು ಸಾಯಲ್ಲ ಅಂತ. ನೀವ್ ಕೆಟ್ಟ ಆಗತ್ತೆ, ಅದ್ ಹೇಳ ನಿಜ, ಆದ್ರೆ ನಿಮ್ದು ಒಳ್ಳೆತನ ನಿಮ್ಮನ್ನ ಕಾಪಾಡತ್ತೆ ಅಂತ ಹೇಳೋರು ಅವರು. ಅವ್ರು ನೀವು ಸತ್ತೇ ಹೋಗ್ಲಿ ಅಂತ ಹೇಳಿದ್ರೆ ನಿಮ್ಗೊಂದು ಚಿಕ್ಕ ಜರಾನೋ ಇದು ಯಾದಿನೋ ಏನೋ ಬಂದು ಹೋಗುತ್ತೆ ಅಷ್ಟೇ ಅಂತ ಹಂಗೆ ಹೇಳೋರು. ಅದೇ ಅಂದ್ರೆ ನಮ್ಮಲ್ಲೂ ಯಾವ ಒಂದು ಸಾಧನೆ ಇಲ್ಲದೆ ಹೋದ್ರಾಗ ಬಹಳ ಹೊಡೆತ ಕೊಡುತ್ತೆ. ಹೌದು, ಬಹಳ ಹೊಡೆತ ಕೊಡುತ್ತೆ. ಅದಕ್ಕೋಸ್ಕರನೇ ದೇಹ ಶುದ್ಧಿ, ಮುದ್ರಾಧಾರಣೆ ಇವೆಲ್ಲ ನಾವು ಮಾಡಿಸ್ಕೊಳ್ಳೋದು ಯಾಕೆ? ಅದಕ್ಕೋಸ್ಕರನೇ ನಮ್ಮ ರಕ್ಷೆ ಅಂತ ಹೇಳೋರು ದೊಡ್ಡವರು. ಮುದ್ರಾಧಾರಣೆ ಮುಖ್ಯ. ಯಾವ ವ್ರತವನ್ನೂ ಮಾಡಬೇಡ್ರಿ. ಏಕಾದಶಿ ಒಂದು ವ್ರತ ಎಲ್ಲದಿಂದಲೂ ಕಾಪಾಡುತ್ತೆ. ಯಾವ ವ್ರತವೂ ಬೇಕಾಗಿಲ್ಲ. ನೀವು ಏಕಾದಶಿಯನ್ನು ಹೊರತುಪಡಿಸಿ ನೀವು ಚಾತುರ್ಮಾಸ ವ್ರತವನ್ನು ಮಾಡಿದ್ರೂ ನೀರಲ್ಲಿ ಹೋಮ, ಚಾಂದ್ರಾಯಣ ಮಾಡ್ತಿರೋ ಅದು ನೀರಲ್ಲಿ ಹೋಮ. ಯಾವುದೇ ವ್ರತವನ್ನ ಮಾಡ್ರಿ, ಎಲ್ಲವೂ ನೀರಲ್ಲಿ ಹೋಮ. ಯಾವುದೂ ಮಾಡಬೇಡ್ರಿ. ಏಕಾದಶಿ ವ್ರತ ಒಂದು ಮಾಡ್ರಿ, ಎಲ್ಲದರ ಫಲ ಸೇರಿಸಿ 2 ಪಟ್ಟು ಜಾಸ್ತಿ ಬರ್ತದೆ ಏಕಾದಶಿ ವ್ರತ. ಹೌದು ಆಚಾರ್ಯ, ಹೌದು. ಅಷ್ಟು ಮಹತ್ವ ಕೊಟ್ಟಿದ್ದಾರೆ ಏಕಾದಶಿ ವ್ರತ. ಸಾಧ್ಯ ಆಗೋದಿಲ್ಲ, ಅರ್ಧ ದಿನ ಮಾಡ್ರಿ. ಸ್ವಲ್ಪ ಮಪ್ಪೆಸ್ತೆ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅಷ್ಟೊತ್ತಾದ್ರೂ ಮಾಡಿದ್ರಲ್ಲ ಆಯ್ತು. ಕೆಲವೊಬ್ರು ಇರ್ತಾರೆ ಉಪವಾಸ ಮಾಡಿರ್ತಾರೆ, ಉಪವಾಸವೇನೆ
ನಮ್ಮ ವಿದ್ಯಾರ್ಥಿ ಇನ್ನೂ ಕೆಲವರು ಮಹಾಜ್ಞಾನಿಗಳಿದ್ದರು. ದಶಮಿ ರಾತ್ರಿ ಮಲ್ಕೊಂಡ್ರೆ ದ್ವಾದಶಿ ಬೆಳಿಗ್ಗೆನೆ ಎದ್ದೇಳೋದು, ಏಕಾದಶಿ ವ್ರತ ಸಂಪೂರ್ಣ ಆಯಿತು. ಕೆಲವೊಬ್ಬರು ಅರ್ಥ ಇದ್ರು ಹಾಗೆ. ಆಗ್ಲಿಲ್ಲ, ಅರ್ಥ ಆಗ್ಲಿಲ್ಲ. ನೀವು ದಶಮಿ ದಶಮಿ ಮಲ್ಕೊಂಡ್ರೆ ರಾತ್ರಿ ಮಲ್ಕೊಂಡ್ರೆ ಆಯ್ತು, ದ್ವಾದಶಿ ಬೆಳಿಗ್ಗೆನೆ ಎದ್ದೇಳೋದು ಅಂತ. ಇಡೀ ರಾತ್ರಿ ನೆಕ್ಸ್ಟ್ ದಿನ ನಿದ್ದೆ ಹೊಡೆಯೋದ? ನಿದ್ದೆ ಬರ್ಬೇಕಲ್ಲ ಆಚಾರ್ಯ. ಹಾಗಿದ್ರು ಅವರು ನಿದ್ದೆ, ಅಯ್ಯೋ ರಾಮ ರಾಮ, ನಿದ್ದೆ ಬರ್ಬೇಕಲ್ಲ ಪುಣ್ಯಾತ್ಮಂಗೆ. ಅದೇ ನಮ್ಗೆ ರಾತ್ರಿ 3 ಗಂಟೆ ನಿದ್ದೆ ಬಂದ್ರೆ ನಾವು ಪುಣ್ಯ ಮಾಡಿದೀವಿ ಅಷ್ಟೇ. ಹಾಗಿದ್ರು ನೋಡಿ. ಇಲ್ಲ, ಏಕಾದಶಿ ದಿವಸ ಭಜನೆ ಅವೆಲ್ಲ ಮಾಡ್ಬೇಕು ಅಂತ ಹೇಳ್ತಾರೆ. ಇದು ನಿದ್ದೆ ಹೊಡೆದ್ರೆ ಅಲ್ಲ, ಹೆಂಗಾಯ್ತು? ಮುಖ್ಯ ಇರುವಂಥದ್ದು ಅದು ಹರಿದಿನ. ಹಾ, ಕೆಲವೊಬ್ರು ಹೇಳ್ತಾರೆ ನೀವು ತಿಂದ್ರೂ ಪರವಾಗಿಲ್ಲ, ಹರಿಭಜನೆಯನ್ನ ಮಾಡ್ರಿ, ಹೌದು ಹೌದು. ಹರಿಯ ಧ್ಯಾನದಲ್ಲೇ ಇರ್ರಿ. ಹರಿವಾಸರ ಅರ್ಥಾತ್ ತಿನ್ಲೇಬೇಕು ಅಂತ ಅರ್ಥ ಅಲ್ಲ. ನೀವು ಉಪವಾಸ ಮಾಡಿ ಸುಮ್ಮನೆ ಮೊಬೈಲ್ ಇಟ್ಕೊಂಡು ಮೂಲೆಯಲ್ಲಿ ಮಲ್ಕೊಳ್ಳೋದು, ನಿದ್ದೆ ಮಾಡೋದು ಮಾಡಬೇಡಿ, ಅದು ಇನ್ನೂ ಘೋರ. ತಿಂದ್ರೂ ಪರವಾಗಿಲ್ಲ, ಹರಿಭಜನೆ ಮಾಡ್ರಿ, ಹರಿಯ ಚಿಂತನೆಯನ್ನ ಮಾಡ್ರಿ. ಶಿವರಾತ್ರಿ ಜಾಗರಣೆ ಮಾಡ್ತಾರಲ್ಲ ಆತರ, ಅಕ್ಕಪಕ್ಕದ ಮನೆ ಇದೆಲ್ಲ ಕದ್ಕೊಂಡು ಮಾಡ್ತಾರಲ್ಲ, ಅದ್ ಆತರ ಮಾಡ್ಬೇಡಿ ಅಂತ. ನಿಮಗೆ ಎಲ್ಲಿ ತನಕ ಸಾಧ್ಯ, ಹಗಲತ್ತು ಮಲ್ಕೊಳ್ಳೋದು ವರ್ಜವೇ, ರಾತ್ರಿ ಮಲ್ಕೊಳ್ಳಿ, ಬೇಡ ಅಂತ ಹೇಳಿಲ್ಲ. ಸ್ವಲ್ಪ ದಿನ ಮಲ್ಕೊಳ್ಳೋ ಥರ ಬೇಗ ಯಾಕೆ, ಸ್ವಲ್ಪ ಲೇಟ್ ಮಲ್ಕೊಳ್ಳೋಣ, ಮತ್ತೆ ಮರುದಿನ ಬೇಗ ಎದುರಾಯ್ತು, 1-2 ತಾಸು ಲೇಟ್ ಮಲ್ಕೊಂಡ್ರಾಯ್ತು. ಆದರೆ ಹರಿಧ್ಯಾನ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಅಂತ. ತಿನ್ನಲೇಬೇಕು ಅಂತ ತಾತ್ಪರ್ಯ ಅಲ್ಲ, ಪ್ರಾಧಾನ್ಯತೆ ಹರಿಧ್ಯಾನಕ್ಕೆ, ಹರಿಭಜನೆಗೆ. ಹೀಗೆ ಮಾಡಬೇಕು. ಅದರಿಂದ ಇದರಲ್ಲಿ ಈ ಘೋರವಾದ ಜನರು ಅಹಂಕಾರದಿಂದ ಕೂಡಿದವರಾಗಿ, ವೇದ ವೇದದಲ್ಲೇ ಹೇಳಿರುವಂಥದ್ದು, ವೇದದಲ್ಲಿ ಇಂಥದ್ದನ್ನ ಮಾಡಬಾರದು ಅಂತ ಹೇಳಿದ್ದಾರೆ, ನಾವು ಅದನ್ನೇ ಮಾಡ್ತೇವೆ. ಹೌದಾ? ಹಾಗಾದ್ರೆ ವೇದದಲ್ಲಿ ಯಾಕೆ ಹೇಳಿಕ್ ಹೋದ್ರು? ಇಂಥದ್ದನ್ನ ಮಾಡಬಾರ್ದಪ್ಪ ಅಂತ ಹೇಳಿದ್ದಾರೆ. ಒಮ್ಮೆ ಮಾಡಿ ನೋಡಿದ್ರೆ ಆಯ್ತು, ಏನಾಗತ್ತೆ ಅಂತ ಮಾಡಿದ್ದಾರೆ. ಅವೆಲ್ಲ ಫಲ ಆಗಿದೆ, ಎಷ್ಟೋ ಶತ್ರುಗಳು ಸಂಹಾರ ಆಗಿದ್ದಾರೆ. ಆದ್ದರಿಂದ ಅಂಥವರೆಲ್ಲರೂ ತಾಮಸರು ಅಂತ ಹೇಳ್ತಾ ಇದ್ದಾರೆ. ಬರ್ಕೊಳ್ರಿ. ಒಂದೇ ನಿಮಿಷ. ಅಶಾಸ್ತ್ರವಿಹಿತಂ ವೇದಾನುಕೂಲವಲ್ಲದ ವಾಕ್ಯಗಳಿಂದ ವಿಹಿತವಾದ ಘೋರಂ ಕ್ಲೇಶರೂಪವಾದ ತಪೋತಪ್ಯಂತೆ ತಪಸ್ಸನ್ನು ಆಚರಿಸುವರೋ ಅವರು ದಂಭಾಹಂಕಾರ ಸಂಯುಕ್ತಾಃ ವಂಚನೆ, ಅಹಂಕಾರ, ಇವುಗಳಿಂದ ಸಹಿತರಾಗಿ, ಕಾಮರಾಗ ಬಲಾನ್ವಿತಾಃ, ಇಚ್ಛೆ, ಆಸಕ್ತಿ
ಆಗ್ರಹ ಇವುಗಳಿಂದ ಯುಕ್ತರಾಗಿ ಏ ಜನಾಹ, ಅದು ಏ ಜನ ಹೇಳಿದ್ದೀನಲ್ಲ, ಹೇಳಿಲ್ಲ. ಹೇಳಿರಿ. ಅವರು ಅಂದ್ರಲ್ಲ ಅದೇ ಅಲ್ಲ. ಹೇಳಿಲ್ಲ ಹೇಳಿಲ್ಲ ಹೇಳಿಲ್ಲಲ್ಲ. ಹೇಳಿಲ್ಲ ಹೇಳಿಲ್ಲ. ಸರಿ, ಶಾಸ್ತ್ರ ವಿಹಿತಂ ಶುರು ಮಾಡಿದ್ರಿ. ಜನ ಹೇಳ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಏ ಇದು ಮಾಡಿದ್ರಿ. ಜನಾಹ, ಯಾವ ಜನರು ಮಾಡುವರೋ ಅವರು ತಾಮಸರು. ಯಾವ ಜನರು ಮಾಡುವರೋ ಅವರು ತಾಮಸರು. ಪ್ರಶ್ನೆ ಇದ್ರೆ ಕೇಳಿ, ಮುಗಿಸೋಣ. ಇಚ್ಛಾ ಆಸಕ್ತಿ ಇನ್ನ ಏನ್ ಹೇಳಿದ್ರಿ ಅಜ್ಜ? ಆಗ್ರಹ. ಇಚ್ಛಾ, ಆಸಕ್ತಿ, ಆಗ್ರಹ. ಓಕೆ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಫಲಮಸ್ತು.